ಆಗ್ತಿದ್ರೆ ಹೊಡೆದು ಬಿಡ್ತೀನಿ. ಲವ್ ಮ್ಯಾರೇಜ್ ಯು ಹ್ಯಾವ್ ಟು ಫೈಂಡ್ ಯುವರ್ ಲವ್ ಅಂತ ಹೇಳ್ತೀನಿ ಅಷ್ಟೇ. ಸ್ಟೇಟಸ್ ಒಂದು ಬೇಕಂದರೆ ಒಳಗೆ ಅರ್ಧೋಗಿರೋ ಕಾಚ ಇದ್ರೂ ಸರ್ ಆಚೆ ದಿಲ್ದಾರಾಗಿ ಓಡಾಡಬೇಕು. ಅದೇ ಮೈಂಡ್ಸೆಟ್ ಎಲ್ಲರಿಗೂ ಇರೋದು ಇವತ್ತಿನ ದಿವಸ. ಅಂತೆ ತಾಯಿ ಇಷ್ಟೇ, ನಾನು ಹೋಗೋ ಲೆವೆಲಲ್ಲೇ ಮಗು ಇಲ್ಲಿಗೆ ಎತ್ಕೊಂಡು ನಾನು ಹೋಗೋ ಲೆವೆಲಲ್ಲೇ ನನ್ನ ಮಗು ನೋಡಬೇಕು ಅಂತ ಹೇಳ್ತಾಳೆ ತಾಯಿ. ಆದರೆ ತಂದೆ ಆಗಲ್ಲ, ತನ್ನ ಮಗುನ ಇಲ್ಲಿ ಹೆಗಲ ಮೇಲೆ ಕೂರಿಸ್ಕೊಂಡು ನಾನು ನೋಡದೇ ಇರೋದು ನನ್ನ ಮಗುಗೆ ನೋಡಬೇಕು ಅನ್ನಿಸ್ಬಿಟ್ಟು ತೋರಿಸ್ತಾನೆ. ಅಂತ ಆಸೆ ಇಟ್ಕೊಂಡು ಮಾಡಿಸೋದು ತಂದೆ. ಕೊಡ್ತೀರಾ ಕಾಸು ಗೀಸನವರು? ಕೊಡ್ತೀರಾ ಕಾಸು ಗೀಸನವರು? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಿ ಟಾಕ್ಸ್. ನಾವು ಇವತ್ತು ನಮ್ಮ ಜನತೆ ಹತ್ರ ಒಂದು ಸ್ವಲ್ಪ ಬೇಸಿಕ್ ಕ್ವಶನ್ಸ್ನ ಕೇಳೋಕೆ ಹೋಗ್ತಿದ್ದೀವಿ. ನೋಡೋದಾ ನಮ್ಮ ಜನತೆ ಇದಕ್ಕೆಲ್ಲ ಹೆಂಗೆ ಆನ್ಸರ್ ಮಾಡ್ತಾರೆ ಅಂತ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋದಾ. ಸರ್, ಇವಾಗ ಸೊಸೈಟಿಯಲ್ಲಿ ನಮಗೊಂದು ರೆಸ್ಪೆಕ್ಟ್ ಅನ್ನೋದು ಸಿಗ್ತದೆ ಅಂದರೆ ಅದು ಯಾವ್ದು ನೋಡಿ ಆ ರೆಸ್ಪೆಕ್ಟ್ ಅನ್ನೋದು ನಮ್ಗೆ ಸಿಗ್ತಿರುತ್ತೆ ಸರ್. ದುಡ್ಡಿದ್ರೆ ಮರ್ಯಾದೆ, ರೆಸ್ಪೆಕ್ಟ್ ಇದೆ. ದುಡ್ಡಿಲ್ವಾ ಯಾರೂ ಮರ್ಯಾದೆ ಕೊಡೋಲ್ಲ. ದುಶ್ಮನೇ ಆಗಲಿ ದುಡ್ಡಿದೆಯಾ, ದೋಸ್ತಿ ಆಗಲಿ ದುಡ್ಡಿದೆಯಾ ಬರ್ತಾರೆ. ಅದೇ ರಿಲೇಷನ್ ಮೇಯ್ನ್ ಸರ್. ಈ ರಿಲೇಷನ್ ಇರೋರು ಮೇಯ್ನು ದುಡ್ಡಿದ್ರೆ ಮರ್ಯಾದೆ, ದುಡ್ಡಿಲ್ಲ ಅಂದರೆ ಇನ್ನೊಂದು ಸರ್. ನಾವು ದುಡ್ಡಿದ್ರೆ ಇಲ್ಲದೇ ಇದ್ರೆ ನನ್ನ ವಿಶ್ವಾಸ ಏನು ಗೊತ್ತಾ, ಇವಾಗ ರೋಡಲ್ಲಿ ಒಂದು ಯಾರೋ ಒಬ್ರು ಅಮಾಯಕರು ಅವ್ರಿಗೆ ಪೆಟ್ಟಾಗಿದೆ ಅಂದರೆ ಅವ್ನು ದುಡ್ಡಿದ್ರೆ ಮಾತ್ರನೇ ಯಾರನ್ನೇ ಹೋಗಿ ಅವ್ರು ಹೆಲ್ಪ್ ಮಾಡೋದು. ಅಂಥ ಮೈಂಡ್ಸೆಟ್ಟು ಬೆಂಗಳೂರಲ್ಲಿ ತುಂಬ ಹುಟ್ಟುಬಿಟ್ಟಿದೆ ಸರ್. ಸ್ಟೇಟಸ್ ಬೇಕಾ, ದುಡ್ಡಿದೆಯಾ ಮರ್ಯಾದೆ, ಏನಿಲ್ವಾ ತಿರುಗಿ ಕೂಡ ನೋಡೋಲ್ಲ. ಇಷ್ಟೇ. ದುಡ್ಡಿಗೆ ಸಿಗೋ ರೆಸ್ಪೆಕ್ಟ್ ಮಾನ್ಯತೆಗೆ ಸಿಗಲ್ಲ ಸರ್. ಅದು ಕಳೆದೋಗಿದೆ. ಅದು 90s ಕಿಡ್ಸಲ್ಲಿ ಇವತ್ತೆಲ್ಲ ನೋಡ್ರಿ, ನಾವು ಯಾವುದಕ್ಕೆ ಬೇಕಾದ್ರೂ ಸೆಟ್ ಆಗ್ತೀರಿ. ಆದರೆ ಇವತ್ತಿನ 2000 ಕಿಡ್ಸು ದುಡ್ಡಿದ್ರೇ ಬೇಕು. ದುಡ್ಡಿದ್ರೇ ಅಪ್ಪ ನೀನೇನಪ್ಪ ಮಾಡಿದ್ಯಾ, ಅಮ್ಮ ನೀನೇಮ್ಮ ಮಾಡಿದ್ಯಾ, ದುಡ್ಡು ಮಾಡಿದ್ಯಾ, ನನಗೆ ಅದು ಕೊಡಿಸಿ ಇದು ಕೊಡಿಸಿ. ನಾವು ಹಂಗಲ್ಲ. 90s ಕಿಡ್ ಯಾವತ್ತಿದ್ರು ಸಸ್ಟೈನ್ ಆಗ್ತೀರಿ, ಯಾವ ಎನ್ವೈರ್ಮೆಂಟ್ಗೆ ಬೇಕಾದ್ರೂ ಹೋಗ್ತೀರಿ. ನಾವು ಅವತ್ತಿನ ದಿವಸ ಮಡ್ಲಲ್ಲಿ ಒದ್ದಾಡ್ತೀರಿ. ಇವಾಗ ಮಡ್ಲ ಅಂದ್ರೆ ಅಯ್ಯೋ ಬೇಡಪ್ಪ ಅಂತಾರೆ. ಅದು ಆಗ್ಬಿಟ್ಟಿದೆ ಇವಾಗ ಪರಿಸ್ಥಿತಿ. ನಾವು ಯಾವತ್ತು ಯಾರಿಗೂ ಅವ್ರು ಹಾಕೋ ವೇಷಭೂಷಣಗಳಿಂದ ನಾವು ರೆಸ್ಪೆಕ್ಟ್ ಕೊಡೋದಲ್ಲಿ ತಗೊಳ್ಳೋದಲ್ಲಿ ಮಾಡಬಾರ್ದು. ಮನುಷ್ಯ ಫಸ್ಟು ಮನುಷ್ಯತ್ವದಿಂದ ರೆಸ್ಪೆಕ್ಟ್ ಕೊಡಬೇಕು, ರೆಸ್ಪೆಕ್ಟ್ ತೊಗೊಬೇಕು. ಮ್ಯಾಮ್, ಇವಾಗ ಸೊಸೈಟಿಯಲ್ಲಿ ಒಂದು ರೆಸ್ಪೆಕ್ಟ್ ಅನ್ನೋದು ನಿಮ್ಗೆ ಸಿಗ್ತದೆ ಅಂದರೆ ಅದಕ್ಕೆ ರೀಸನ್ ಏನಾಗಿರುತ್ತೆ ಮ್ಯಾಮ್? ಸಾರಿ, 1 minute. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಆ ಥರದ ಉತ್ತರ ಅಂತ ಅನ್ಕೋತೀನಿ. ಆಲ್ ರೈಟ್, ಎಸ್. ದುಡ್ಡು ಅಮೌಂಟ್ ಇದ್ರೆ ಬಟ್ ಎಲ್ಲ ಒಂದ್ರಲ್ಲೂ ಬಂದೇ ಬರ್ತಾರೆ ಅಲ್ವಾ, ಅದಿದ್ರೆ. ಬಟ್ ಎಲ್ಲರೂ ಒಂದೇ ಥರ ಇರಲ್ಲ, ಬಟ್ ಕೆಲವೊಬ್ರು ಹಂಗಿರ್ಬೋದು. ಅಂದರೆ ಹ್ಯುಮ್ಯಾನಿಟಿಗೆ ರೆಸ್ಪೆಕ್ಟ್ ಅನ್ನೋದು ಸಿಗಲ್ಲ, ದುಡ್ಡಿದ್ರೆ ರೆಸ್ಪೆಕ್ಟ್ ಸಿಗುತ್ತೆ. ಹೌದು ಹ್ಯುಮ್ಯಾನಿಟಿಗೆ ರೆಸ್ಪೆಕ್ಟ್ ಇಲ್ಲ, ದುಡ್ಡಿದ್ರೆ ಆಲ್ಮೋಸ್ಟ್ ರೆಸ್ಪೆಕ್ಟ್ ಇರುತ್ತೆ. ಅದು ಬಿಟ್ಟು ಬೇರೆ ಏನಾರ ಅದು ಬಿಟ್ಟು ಬೇರೆ ನಿಮ್ಗೇನು ಅನಿಸುತ್ತೆ? ಅವ್ರು ಒಳ್ಳೆ ಪೊಸಿಷನಲ್ಲಿ ಇದ್ದಾರೆ ಅಂದರೆ ಅವ್ರ ಔಟ್ಫಿಟ್ ಕರೆಕ್ಟಾಗಿ ಚೆನ್ನಾಗಿ ಲುಕ್ಕಾಗಿ ಹಾಕಿದ್ದಾರೆ ಅಂದರೆ ಅದರಲ್ಲೂ ಅವ್ರಿಗೆ ರೆಸ್ಪೆಕ್ಟ್ ಸಿಗುತ್ತೆ. ಅಂದರೆ ಬಟ್ಟೆಗಿರೋ ಬೆಲೆ ಮನುಷ್ಯಂಗಿಲ್ಲ ಅಂತೀರಾ? ಹೌದು, ಅವ್ರು ಚೆನ್ನಾಗಿ ಔಟ್ಫಿಟ್ ಹಾಕಿದ್ದಾರೆ ಅಂದರೆ ಅವ್ರು ರಿಚ್ ಆಗಿದ್ದಾರೆ, ಅವ್ರಿಗೆ ಸ್ಪೇಸ್ ಮಾಡೋದಾಗಲಿ ಹೋಗ್ಬೇಕಾರೆ ಎಲ್ಲ ಆ ಥರ ಮಾಡ್ತಾರೆ. ರೆಸ್ಪೆಕ್ಟ್ ಸಿಗ್ತಿದೆ ಅಂದರೆ ಜನ ಆಲ್ಮೋಸ್ಟ್ ನೋಡೋದು ನಾವು ಹಾಕೋ ಬಟ್ಟೆ, ದುಡ್ಡು, ಅದನ್ನ ನೋಡಿ ರೆಸ್ಪೆಕ್ಟ್. ಬಟ್ ನಾವು ಬಟ್ಟೆಯಿಂದ ರೆಸ್ಪೆಕ್ಟ್ನ ಹಳಿಬಾರ್ದು. ಅಂದರೆ ಇವಾಗ ಬಟ್ಟೆಗಿರೋ ರೆಸ್ಪೆಕ್ಟ್ ಮಾನ್ಯತೆಗೆ ಇಲ್ಲ ಅಂತೀರಾ? ಇಲ್ಲ. ಇವಾಗ ಎಕ್ಸಾಂಪಲ್ ಯಾವುದೋ ಇನ್ಸ್ಟಾಗ್ರಾಮಲ್ಲಿ ಹಿಂಗೆ ವೈರಲ್ ಪಂಚೆ ಹಾಕೊಂಡು ಹೋದ್ರು ಅಂತ ಮಾಲ್ಗೆಲ್ಲ ಹಲೋ ಕೊಡಲಿಲ್ಲ. ಅದೇ ದುಡ್ಡಿರೋನು ಪಂಚೆ ಹಾಕೊಂಡೇ ವಿಸಿಟ್ ಕೊಟ್ಟ ಮಾಲ್ ಆಫ್ ಏಷ್ಯಾ. ಅದೇ ಹೆಂಗೆ ಎಲ್ಲರಿಗೂ ಈಕ್ವಲ್ ಆಗೇ ತೊಗೋಬೇಕು ತಾನೇ. ರೆಸ್ಪೆಕ್ಟ್ ಅಂದರೆ ಕೊಡಬೇಕು ಒಂದೇ ಥರ. ದುಡ್ಡು ನೋಡಿ ಬಟ್ಟೆ ನೋಡಿ ಯಾರನ್ನೂ ಹಳಿಬಾರ್ದು. ಒಂದು ನಮ್ಮಪ್ಪ ನಮ್ಮಮ್ಮ ಒಳ್ಳೇದು ಮಾಡಿರ್ತಾರೆ ನನಗೆ, ಅದರಿಂದ ಸ್ವಲ್ಪ ಜನ ರೆಸ್ಪೆಕ್ಟ್ ಕೊಡ್ತಾ ಇರ್ತಾರೆ. ಆಮೇಲೆ ನಾನೇನೋ ಚೆನ್ನಾಗಿದ್ರೆ ನನಗೂ ರೆಸ್ಪೆಕ್ಟ್ ಕೊಡ್ತಾ ಇರ್ತಾರೆ. ಅದರಿಂದ ನಾವು ಜನ ಚೆನ್ನಾಗಿ ನೋಡ್ಕೊಬೇಕಂತ ಅನಿಸುತ್ತೆ. ಜನ ಜಾಸ್ತಿ ಸೇರ್ಬೇಕು ನಾವು. ಅಂದರೆ ಚೆನ್ನಾಗಿದ್ರೆ ಅಂದರೆ ಯಾವ ಥರದ್ರಲ್ಲಿ? ಓದೋದ್ರಲ್ಲಿರಲಿ, ಇಲ್ಲ ಅವ್ರು ಹೇಳ್ದಂಗೆಲ್ಲ ಎದುರು ಜಾಬ್ ಕೊಡ್ದಿರಾ ಸ್ವಲ್ಪ ನೀಟಾಗೆ ಇದ್ದರೆ ನಮಗೂ ರೆಸ್ಪೆಕ್ಟ್ ಸಿಗುತ್ತೆ. ಪಬ್ಲಿಕಲ್ಲಿ ಡಿಸೆಂಟಾಗಿ ಇರಬೇಕು. ಡೀಸೆಂಟಾಗಿದ್ದರೆ ರೆಸ್ಪೆಕ್ಟ್ ಅನ್ನೋ ಸಿಗ್ಬೋದು. ಅದೇ ಸಿಗೋಕ್ಕೆ ಕಾರಣ ಯಾವುದಂತ ನಾನು ಕೇಳದೇ ಇರೋದು. ಸಿಗೋಕ್ಕೆ ಕಾರಣ ನಮ್ಮಪ್ಪ ನಮ್ಮಮ್ಮ ಇರ್ಬೋದು, ಇಲ್ಲ ನಮ್ಮಪ್ಪ ಮಾಡಿರೋದೆಲ್ಲ ನೋಡಿ ಅವ್ರ ಮಗಳು ಅನ್ನೋ ಗುರುತಿಸ್ತಾರೇನೋ, ಅದರಲ್ಲೂ ಸ್ವಲ್ಪ ಸಿಗುತ್ತೆ. ಸ್ವಲ್ಪ ಏನು ಜಾಸ್ತಿನೇ ಸಿಗುತ್ತೆ ಅದರಿಂದ. ಸಮಾಜದಲ್ಲಿ ಒಳ್ಳೆ ರೆಸ್ಪೆಕ್ಟ್ ಸಿಗುತ್ತೆ ಅಂದರೆ ನಮ್ಮ ಹತ್ರ ಒಳ್ಳೆ ಗುಣ, ಒಳ್ಳೆ ತಾಳ್ಮೆ, ಸಹನೆ, ಆಚಾರ ವಿಚಾರ, ನಾವು ನಡ್ಕೊಳ್ಳೋ ರೀತಿ ನೀತಿ, ಎಷ್ಟೇ ದುಡ್ಡಿರಲಿ ನಮ್ಮ ಹತ್ರದ್ದು ಎಷ್ಟೇ ದುಡ್ಡಿರಲಿ ಇಲ್ಲದೆ ಹೋಗಲಿ, ಒಬ್ಬರ ಹತ್ರ ಮಾತಾಡ್ಸೋದು, ಒಬ್ಬರ ರೀತಿ ಸಮಾಜದಲ್ಲಿ ಕಷ್ಟದಲ್ಲಿರೋರು ಸಹಾಯ ಮಾಡೋದು. ಒಂದು ಉದಾಹರಣೆಗೆ ಒಂದು ಪ್ರಾಣಿ, ಒಂದು ಯಾರಿಗೋ ಒಂದು ಸಣ್ಣ ಪುಟ್ಟ ಉದಾಹರಣೆಗೆ ಆಕ್ಸಿಡೆಂಟ್ ಆಗಿಬಿಡುತ್ತೆ, ಅದನ್ನು ಹೋಗಿ ನೋಡ್ಕೊಂಡು ಹೋಗೋನು ಮನುಷ್ಯನೇ ಅಲ್ಲ, ಮನುಷ್ಯತ್ವ ಅಲ್ಲ.
ಮನುಷ್ಯರಿಗೊಬ್ಬರೇ ಮನುಷ್ಯರಿಗೆ ಒಂದು 10 ಜನ ಬರ್ತಾರೆ. ಯಾವುದೋ ಒಂದು ಪ್ರಾಣಿ ಒಂದು ಆಕ್ಸಿಡೆಂಟ್ ಆಗ್ಬಿಡುತ್ತೆ, ಒಂದು ನಾಯಿ ಒಂದು ಆಕ್ಸಿಡೆಂಟ್ ಆಗ್ಬಿಡುತ್ತೆ, ಅದು ನೋಡ್ಕೊಂಡು ಹೋಗ್ತಾರೆ. ನಾವು ಆ ಥರ ಅಲ್ಲ. ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಹೇಳ್ತೀನಿ. ನಾನು ಆ ಥರ ಅಲ್ಲ. ನಿಂತ್ಬಿಟ್ಟು ನೋಡಿಕೊಂಡು ಏನಾಯಿತು ಅಂದ್ಬಿಟ್ಟು ನನಗೆ ಗೊತ್ತಿರೋ ಆಂಬುಲೆನ್ಸಿಗೆ ಫೋನ್ ಮಾಡಿ, ಸಂಬಂಧಪಟ್ಟ ಇಲಾಖೆಗೆ ಫೋನ್ ಮಾಡಿ ಕರೆಸ್ಬಿಟ್ಟು ಇದು ರೆಡಿ ಅದನ್ನು ಸಂಬಂಧಪಟ್ಟವ್ರಿಗೆ ತಲುಪಿಸ್ಬಿಟ್ಟು ನಾನು ಹೋಗೋದು ನನ್ನ ಜವಾಬ್ದಾರಿ. ಸರ್, ಇದು ಲೋನ್ ಅನ್ನೋದು ತೊಗೊಳೋದು ನಿಮ್ಮ ಪ್ರಕಾರ ಸರಿನಾ ತಪ್ಪ ಸರ್? ಇವಾಗಿರೋ ಪಬ್ಲಿಕ್ ಹೇಗಿದೆ ಅಂದರೆ ಮಿಡಲ್ ಕ್ಲಾಸ್ ಫ್ಯಾಮ್ಲಿಗೆ ಲೋನ್ ಅವಶ್ಯಕತೆ ಇದೆ. ಅಟ್ ದಿ ಸೇಮ್ ಟೈಮ್ ಯಾಕೆ ಅಂದರೆ ಬ್ಯಾಂಗ್ಳೂರು ಹೇಗಿದೆ ಅಂದರೆ ಬೇಸಿಕ್ ರಿಕ್ವೈರ್ಮೆಂಟ್ ಬೇಕಂದರೆ ಅಟ್ ದಿ ಸೇಮ್ ಸ್ಯಾಲ್ರಿ ಆಗಲಿ ಇನ್ನೊಂದಾಗಲಿ ಪ್ರಾಪರಾಗಿ ಸಿಗ್ತಿಲ್ಲ. ಯಾವುದ್ರ ಕಡೆಯಿಂದ, ಕಂಪನೀಸ್ ಕಡೆಯಿಂದ ಹೈರ್ ಮಾಡ್ತಾರೆ. ಒಂದು ಸರ್ಟನ್ ಏಜ್ ಅಂತ ಸರ್ಟನ್ ಪೀರಿಯಡ್ ಅಂತ ಬಂದಾಗ ಏನಾಗುತ್ತೆ ಅಂದರೆ ಪ್ಯಾಕೇಜಸ್ ಕಡಿಮೆ ಆಗಿರ್ತೈತೆ, ಮ್ಯಾನ್ ಪವರ್ ಜಾಸ್ತಿ ಇರೋಲ್ಲ. ಮ್ಯಾನ್ ಪವರ್ ಜಾಸ್ತಿ ಇದ್ದಾಗ ಏನು ಮಾಡ್ತಾರೆ, ಸ್ಯಾಲ್ರಿ ಕಟ್ ಆಫ್ ಮಾಡಿಬಿಡ್ತಾರೆ, ಕಾಸ್ಟ್ ಕಟ್ಟಿಂಗ್ ಮಾಡಿಬಿಡ್ತಾರೆ. ಆವಾಗ ಅವರು ದೇ ಹ್ಯಾವ್ ಟು ಡಿಪೆಂಡ್ ಆನ್ ದ ಲೋನ್ಸ್ ಓನ್ಲಿ. ಇವಾಗ ಬೇಸಿಕ್ ರಿಕ್ವೈರ್ಮೆಂಟ್ ಬೇಕಂದರೆ ಅವ್ನು ಕೊಡ್ತಾರೆ 22,000 ಇವಾಗ ಬ್ಯಾಂಗ್ಳೂರಲ್ಲಿ. ಮೇಯ್ನ್ ಪ್ರಾಮುಖ್ಯತೆ ಕೊಡ್ತಾ ಇರೋದು ಆಚೆ ಇರೋರಿಗೆ ಹೊರತು ಬೆಂಗಳೂರವ್ರಿಗೆ ಯಾರಿಗೂ ಜಾಸ್ತಿ ಪ್ರಿಫರೆನ್ಸ್ ಸಿಗ್ತಾಯಿಲ್ಲ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇನ್ನು ಸ್ವಲ್ಪ ದಿವಸದಲ್ಲಿ ಅದು ಬರುತ್ತೆ. 50% to 60% ಪ್ರಿಫರೆನ್ಸ್ ಹ್ಯಾಸ್ ಟು ಬಿ ಗಿವನ್ ಟು ಬೆಂಗಳೂರಿಯನ್ಸ್. ದ ರೆಸ್ಟ್ ಇಟ್ ಹ್ಯಾಸ್ ಟು ಬಿ ಗಿವನ್ ಟು ದ ಜಾಬ್ ಆಪರ್ಚುನಿಟೀಸು. ಫಸ್ಟ್ ಬೆಂಗಳೂರವ್ರು ಕೊಡಬೇಕು. ಇವಾಗ ಏನಾಗ್ತಿದೆ ಅಂದರೆ ಅದೇ ಲೋನ್ಸು ತೊಗೋಬೇಕು ಮಾಡಬೇಕು ಅಂದರೆ ಸ್ಯಾಲ್ರಿ ಕರೆಕ್ಟಾಗಿ ಕೊಡ್ತಿದ್ರೆ ಲೋನ್ ಹೋಗೋದೇ ಇಲ್ಲ. ಸ್ಟೇಟಸ್ ಒಂದು ಬೇಕಂದರೆ ಒಳಗೆ ಅರ್ಧೋಗಿರೋ ಕಾಚ ಇದ್ರೂ ಸರ್ ಆಚೆ ದಿಲ್ದಾರಾಗಿ ಓಡಾಡಬೇಕು. ಅದೇ ಮೈಂಡ್ಸೆಟ್ ಎಲ್ಲರಿಗೂ ಇರೋದು ಇವತ್ತಿನ ದಿವಸ. ತಪ್ಪಾಗಿ ಹೇಳಿದರೆ ಇವಾಗಿರೋ ಜನ್ರೇಷನ್ ಇರೋದು ಹಂಗೆ. ನಾನು ಇವಾಗ ನನ್ನ ಸ್ಯಾಲ್ರಿ 22,000 40,000 ಆಯಿತು. ಕಾಸ್ಟ್ ಕಟ್ಟಿಂಗ್ ಆಯಿತು. ಲಾಸ್ಟ್ ಎಂಡ್ ಆಫ್ ದಿ ಡೇ ಐ ಹ್ಯಾವ್ ಕಮ್ ಟು 25,000. ಬರೋದು ಮಾಡಬೇಕಂದ್ರೆ ನಾವು ಲೋನ್ ತೊಗೊಳ್ಲೇಬೇಕು. ಸೊಸೈಟಿನಲ್ಲಿ ಒಂದು ರೇಂಜ್ ತೋರಿಸ್ಬೇಕು ಅಂದರೆ ಲೋನ್ ತೊಗೊಂಡ್ರೇನು ನಾವು ಸರ್ವೈವ್ ಆಗಬೇಕು. ಲೋನ್ ಇಲ್ಲಾಂದರೆ ಸರ್ವೈವ್ ಆಗಲ್ಲ ಅಂತಲ್ಲ. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಲೋನ್ ಬೇಕೇ ಬೇಕು. ಸ್ಟೇಟಸ್ಗೆ ಲೋನ್ ಬೇಕೇ ಬೇಕು. ಅಟ್ ದಿ ಸೇಮ್ ಟೈಮ್ ನೀನು ಸರ್ವೈವ್ ಆಗಬೇಕಂದ್ರೆ ಇರಲೇಬೇಕು, ಇಲ್ಲಾಂದರೆ ಆಗೋದಿಲ್ಲ. ಅಂದರೆ ನನ್ನ ಪ್ರಕಾರ ನಾವು ಹೇಗೆ ತೊಗೋತೀವೋ ಹಾಗೆ ಕರೆಕ್ಟ್ ಯೂಸ್ಫುಲ್ಗೆ ತೊಗೊಂಡ್ರೆ ಒಳ್ಳೇದು. ಕೆಲವ್ರು ಏನು ಮಾಡ್ತಾರೆ, ದುಡ್ಡು ಬರೋದು ಐ ಮೀನ್ ಇಂಟ್ರೆಸ್ಟ್ಗೆ ಜಾಸ್ತಿ ಕೊಡೋದು ಆ ಥರ ಮಾಡ್ತಾರೆ. ಈಕ್ವಲ್ ಆಗೋದು ಎಷ್ಟಿದೆಯೋ ಅಷ್ಟಕ್ಕೆ ಮಾತ್ರ ಲೋನ್ ತೊಗೋಬೇಕು. ಲೋನ್ ತೊಗೊಳ್ಳೋದು ನಮ್ಮದು ಇದನ್ನು ನೋಡ್ಕೊಂಡು ತೊಗೊಬೇಕು. ನಮ್ಗೆ ಎಷ್ಟು ಇನ್ಕಮ್ ಬರುತ್ತೆ ಅದು ತೊಗೊಬೋದಾ ಇಲ್ವಾ. ಆಮೇಲೆ ಒಳ್ಳೆ ಬ್ಯಾಂಕ್ಗಳಲ್ಲಿ ಒಳ್ಳೆ ಕೋಆಪ್ರೇಟಿವ್ ಬ್ಯಾಂಕ್ ಆಗಲಿ ಇಲ್ಲ ಒಳ್ಳೆ ಗೌರ್ಮೆಂಟ್ ಬ್ಯಾಂಕ್ ಆಗಲಿ ಆ ಥರ ನೋಡ್ಕೊಂಡು ತೊಗೊಬೇಕು. ಈ ಮುಂಡಾಯಿಸೋ ಬ್ಯಾಂಕ್ಗಳು ಜಾಸ್ತಿ ಇರ್ತವೆ. ಈ ತೊಗೊಂಬಿಟ್ಟು 1% ಬಡ್ಡಿ ಅಂತ ಹೇಳೋದು, ಇಲ್ಲ 50% ಬಡ್ಡಿ ಅಂತ ಹೇಳೋದು, 20% 30% ಆಗಿರೋದು. ದುಡ್ಡು ಕಟ್ಟಿದ್ರೆ ಮತ್ತೆ ಕಟ್ಟಿ ಕ್ಲಿಯರ್ ಮಾಡಿ ಮತ್ತೆ ಕಟ್ಟಬೇಕು ಅಂತ ಬರೋದು. ಈ ಥರ ಎಲ್ಲ ತುಂಬ ಪ್ರಾಬ್ಲಮ್ ಮಾಡ್ತಾರೆ. ದಯವಿಟ್ಟು ಲೋನ್ ತೊಗೊಳ್ಳೋದು ಗೌರ್ಮೆಂಟು ಅಪ್ರೂವ್ಡು ಗೌರ್ಮೆಂಟ್ ಬ್ಯಾಂಕಿಂದ ತೊಗೊಳ್ಳೋದು ಒಳ್ಳೆಯದು ಅಂತ ನನ್ನ ಅನಿಸಿಕೆ. ನಾವು ಸೆಟಲ್ ಆಗಿ ಮದುವೆ ಆಗೋದು ಬೆಟರ್ ಅಂತೀರಾ, ಇಲ್ಲ ಮದುವೆ ಆದಮೇಲೆ ಸೆಟಲ್ ಆಗೋದು ಬೆಟರ್ ಅಂತೀರಾ ಸರ್ ನೀವು? ನನ್ನ ಪ್ರಕಾರ, ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಸೆಟಲ್ ಆಗಿ ಮದುವೆ ಆಗೋದು ಬೆಸ್ಟು. ಇವತ್ತಿನ ದಿನ ದುಡ್ಡಿದ್ರೆ ಪ್ರಪಂಚದಲ್ಲಿ ಬೆಲೆ. ದುಡ್ಡಿಲ್ವಾ ಯಾವ ಹೆಂಡ್ತಿನೂ ಬೆಲೆ ಕೊಡಲ್ಲ, ತಂದೆ ತಾಯಿನೂ ಬೆಲೆ ಕೊಡಲ್ಲ, ಮಕ್ಕಳು ಬೆಲೆ ಕೊಡಲ್ಲ, ಸ್ನೇಹಿತರು ಬೆಲೆ ಕೊಡಲ್ಲ. ದಯವಿಟ್ಟು ಹೇಳ್ತಾ ಇದ್ದೀನಿ, ನಮ್ಮ ಯಂಗ್ಸ್ಟಾರ್ಸ್ಗೇನು ಹೇಳ್ತೀನಿ, ದಯವಿಟ್ಟು ಕಷ್ಟಪಟ್ಟು ದುಡೀರಿ. ಎಷ್ಟಾಗಲ್ಲ ಅಷ್ಟು ಸೇವ್ ಮಾಡ್ಕೊಳ್ಳಿ, ಸೆಟಲ್ ಆಗಿ ಮದುವೆ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನೀವು ಮದುವೆ ಆಗ್ಬಿಟ್ಟು ಸೆಟಲ್ ಮಾಡಬೇಕು ಜೀವನ ಮಾಡ್ಕೊಂಡು ಹೋಗ್ತೀರಾ. ಹೆಂಡತಿ ಮಕ್ಕಳು ಓದಿಸ್ಬೇಕು, ತಂದೆ ತಾಯಿ ನೋಡ್ಕೊಬೇಕು, ಒಳ್ಳೆ ಸ್ಕೂಲಲ್ಲಿ ಓದಬೇಕು, ನಾನು ಹೆಂಡತಿ ಚೆನ್ನಾಗಿ ನೋಡ್ಕೊಬೇಕು, ಮಕ್ಕಳನ್ನ ಒಳ್ಳೆ ಸ್ಕೂಲಲ್ಲಿ ಓದಿಸ್ಬೇಕು, ಒಳ್ಳೆ ಕಾಲೇಜಲ್ಲಿ ಓದಿಸ್ಬೇಕು, ನನ್ನ ಮಗ ಹಿಂಗಿರಬೇಕು ಅಂತ ಕನ್ಸು ಕಾಣ್ತಾ ಇರ್ತೀರಾ. ಯಾರು ತಾಯಿ ಇಲ್ಲ ಅಂತ ಕೇಳ್ತಾ ಇಲ್ಲ. ತಾಯಿಗಿನ್ನ ತಂದೆಗೆ ಜಾಸ್ತಿ ಜವಾಬ್ದಾರಿ. ಯಾಕಂದರೆ ತಾಯಿ ಇಷ್ಟೇ, ನಾನು ಹೋಗೋ ಲೆವೆಲಲ್ಲೇ ಮಗು ಇಲ್ಲಿಗೆ ಎತ್ಕೊಂಡು ನಾನು ಹೋಗೋ ಲೆವೆಲಲ್ಲೇ ನನ್ನ ಮಗು ನೋಡಬೇಕು ಅಂತ ಹೇಳ್ತಾಳೆ ತಾಯಿ. ಆದರೆ ತಂದೆ ಆಗಲ್ಲ, ತನ್ನ ಮಗುನ ಇಲ್ಲಿ ಹೆಗಲ ಮೇಲೆ ಕೂರಿಸ್ಕೊಂಡು ನಾನು ನೋಡದೇ ಇರೋದು ನನ್ನ ಮಗುಗೆ ನೋಡಬೇಕು ಅನ್ನಿಸ್ಬಿಟ್ಟು ತೋರಿಸ್ತಾನೆ. ಅಂತ ಆಸೆ ಇಟ್ಕೊಂಡು ಮಾಡಿಸೋದು ತಂದೆ. ನಾನು ಹೇಳ್ತೀನಿ, ಯಾವುದೇ ತಂದೆ ಮದುವೆ ಆಗೋರು ಮುಂದೆ ನೆಕ್ಸ್ಟ್ ಫ್ಯೂಚರಲ್ಲಿ ಸೆಟಲ್ ಆಗಿ ಮದುವೆ ಹಾಕಿ. ಇಲ್ಲಾಂದರೆ ₹1 ಮರ್ಯಾದೆ ಕೊಡಲ್ಲ, ಹೆಂಡ್ತಿನೂ ಕೊಡಲ್ಲ, ಮಕ್ಕಳೂ ಕೊಡಲ್ಲ, ತಂದೆ ತಾಯಿಗಳನ್ನ ಸೊಸೈಟಿನೂ ಕೊಡಲ್ಲ. ದಯವಿಟ್ಟು ಸೆಟಲ್ ಆಗಿ ಮದುವೆ ಆಗಿ ಅಂತೇಳ್ಬಿಟ್ಟು ಏಟಾಗಲಿ ಪರವಾಗಿಲ್ಲ, ಒಂದು ಚಿಕ್ಕದಾಗ ಏನೋ ಒಂದು ಮಾಡ್ಕೊಳ್ಳಿ, ಒಂದು ಮನೆ ಮಾಡ್ಕೊಳ್ಳಿ, ನಿಮ್ಮದೇ ಅಂತ ಒಂದು ಇದು ಮಾಡ್ಕೊಳ್ಳಿ. ಆವಾಗಲೇ ನಿಮಗೆ ರೆಸ್ಪೆಕ್ಟ್ ಸಿಕ್ಕೋದು. ಇದು 100% ಸತ್ಯ ಸರ್. ಸೆಟಲ್ ಆಗಿ ಮದುವೆ ಆಗೋದು ಬೆಸ್ಟ್ ಅನ್ಸುತ್ತೆ ಸರ್. ಸರ್ ಹೆಣ್ಣು ಕೊಡ್ತಾರ ಅವರು? ನೀವು ಸೆಟಲ್ ಆಗಿದ್ದೀರಾ ಅಂದರೆ ಹೆಣ್ಣು ಕೊಡೋದು ಮೋಸ್ಟ್ ಪ್ರಾಬ್ಲಿ ಚೆನ್ನಾಗಿರುತ್ತೆ. ಮತ್ತೇನಂದರೆ ಈ ಅರೇಂಜ್ ಮ್ಯಾರೇಜ್ ಕಾನ್ಸೆಪ್ಟ್ ನಾನು ನಂಬಲ್ಲ ಸರ್. ಲವ್ ಮ್ಯಾರೇಜ್ ಯು ಹ್ಯಾವ್ ಟು ಫೈಂಡ್ ಯುವರ್ ಲವ್ ಅಂತ ಹೇಳ್ತೀನಿ ಅಷ್ಟೇ. ಸುಮ್ಮನೆ ಯಾರೋ ತಂದು ಯಾರನ್ನೋ ಕಟ್ಟಿದ್ರೆ ಆಗಲ್ಲ. ಇವಾಗ ನಿಮ್ಮ ಮನೇಲೇ ಹೇಳ್ತಾರೆ ಸಣ್ಣ ಇದಾಗ ಸ್ಟ್ರೇಂಜರ್ಸ್ ಹತ್ರ ಮಾತಾಡಬೇಡಿ ಅಂತ. ಇವಾಗ ಯಾರೋ ಸ್ಟ್ರೇಂಜರ್ಸ್ ಅಂತ ನಿಮಗೆ ಮದುವೆ ಮಾಡ್ತೀನಿ ಅಂದರೆ ಅದಕ್ಕೆ ಓಕೆ ಅಂದರೆ ಹೇಗೆ ಸರ್, ಅಲ್ವಾ? ಸಟ್ಸ್ ಗುಡ್ ಆಗಿರಬೇಕು, ಅನಿಸಿದ್ದನ್ನು ಹೇಳ್ಬಿಡ್ಬೇಕು, ನಾಟಕ ಆಡಬಾರ್ದು. ಹಂಗೆ ಹೇಳಂಗೋದ್ರೆ ಇಬ್ರು ಒಟ್ಟಿಗೆ ದುಡ್ಡು ಮಾಡಿ ಒಟ್ಟಿಗೆ ಮದುವೆ ಆಗಬೇಕು. ದುಡ್ಡಿರೋನು ಮದುವೆ ಆಗಬಾರ್ದು, ಮದುವೆ ಆದರೂ ದುಡಿತೀವಿ ಅಂತಲ್ಲ, ಒಟ್ಟಿಗೆ ದುಡ್ಬಿಟ್ಟು ಈಕ್ವಲ್ ಆಗಿರಬೇಕು. ಅವ್ನು ದುಡ್ಡಿದಾನೆ ನಾನು ಅವನನ್ನು ಮದುವೆ ಆಗಬೇಕು, ಇಲ್ಲ ನಾನು ದುಡ್ಡಿದ್ದೀನಿ ದುಡ್ಡಿರೋನೇ ಮದುವೆ ಆಗಬೇಕು ಅಂತಲ್ಲ, ಈಕ್ವಲ್ ಆಗಿರಬೇಕು.
ಎಷ್ಟು ಚಂದ ಅಲ್ಲ. ನಾನು ಕೇಳಿದ್ದು ಹೆಂಗಂದ್ರೆ ಮ್ಯಾಮ್ ಇವಾಗ ಸೆಟಲ್ ಆಗಿ ಮದುವೆ ಆಗೋದು ಬೆಟರ್ ಇಲ್ಲ ಮದುವೆ ಆದ್ಮೇಲೆ ಸೆಟಲ್ ಆಗೋದು ಬೆಟರ್ ಅಂತ. ಸೆಟಲ್ ಆಗಿ ಮದುವೆ ಆಗೋದು ಬೆಟರ್. ಮ್ಯಾಮ್ ಅಷ್ಟಲ್ಲಿ ವಯಸ್ಸು ಆಗ್ಬಿಡುತ್ತಲ್ಲ ಮ್ಯಾಮ್. ಹಂಗೆ ಮಾಡೋಕ್ಕಾಗಲ್ಲ. ಆಮೇಲೆ ಮುಂದೆ ಮದುವೆ ಆದಮೇಲೆ ಜಾಸ್ತಿ ಬರುತ್ತೆ ಅಲ್ವಾ, ಅಂದರೆ ಐ ಮೀನ್ ಎಕ್ಸ್ಪೆನ್ಸಸ್ ಬರುತ್ತೆ, ರೆಸ್ಪಾನ್ಸಿಬಿಲಿಟೀಸ್ ಬರುತ್ತೆ, ಅದೆಲ್ಲ ಫೇಸ್ ಮಾಡಬೇಕಂದ್ರೆ ಬೇಕಲ್ವಾ. ಅದಕ್ಕೆ ದುಡ್ಡು ಮಾಡಿ ಐ ಮೀನ್ ಸೆಟಲ್ ಆಗ್ಬಿಟ್ಟು ಮದುವೆ ಆಗೋದು ಒಳ್ಳೆಯದು. ಸೆಟಲ್ ಆಗಿ ಮದುವೆ ಆಗೋದಂದ್ರೆ ಮದುವೆ ಆಗೋ ಡೌಟು. ಇದೆಲ್ಲ ಬದುಕಿನ ಕಥೆಗಳು. ಬೇಸಿಕ್ ಆಗಿ ಸೆಟ್ಲ್ ಆಗೋಷ್ಟು ಟೈಮ್ ಆಗೋಗ್ಬಿಟ್ಟಿರುತ್ತೆ, ಅದಕ್ಕೆ ಮದುವೆ ಆಗಿ ಸೆಟಲ್ ಆಗೋದು ಬಿಟ್ಟವರು. ಹೆಣ್ಣು ಕೊಡ್ತಾರ ಬ್ರೋ ಅವಾಗ? ಅದೊಂದು ಡೌಟು, ಅದೊಂದು ತುಂಬ ಎಕ್ಸ್ಟ್ರಾ ಪ್ರಶ್ನೆ ಆಗಿದೆ ಈಗ. ಒಬ್ಬ ಪರ್ಸನ್ನ ಮರಿಬೇಕಂತ ಹೇಳ್ತೀರಾ, ಆ ಪರ್ಸನ್ನ ಬ್ಲಾಕ್ ಮಾಡಿದ್ರೆ ನೀವು ಮರೆಯೋಕ್ಕೆ ಸಾಧ್ಯ ಇದೆಯಾ? ಬ್ಲಾಕ್ ಮಾಡಿದ್ರೆ ಮರೆಯೋಕ್ಕಾಗೋದು. ಅಂದರೆ ಬ್ಲಾಕ್ ಮಾಡಿದ್ರೆ ಫುಲ್ ಮರ್ತು ಬಿಡ್ತೀರ ಅವ್ರ ಜೊತೆ ಕಳೆದಿದ್ದ ಮೆಮೊರೀಸ್ ಎಲ್ಲ? ಇಲ್ಲ, ಏನಂದರೆ ಮೆಮೊರೀಸ್ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ. ಅದು ಪರ್ಫೆಕ್ಟ್ ಥಿಂಗ್ಸು ಇಲ್ಲ ಪ್ಲೇಸ್ ಏನಾದರೂ ನೋಡಿದಾಗ ಮೆಮೊರೀಸ್ ಇದ್ದೇ ಇರುತ್ತೆ. ಬ್ಲಾಕ್ ಮಾಡೋದು ಯಾಕೆ? ಅದೊಂದು ರೀಸನ್ ಅಷ್ಟೇ ಎಲ್ರಿಗೂ. ರೀಸನ್ಗೋಸ್ಕರ ಬ್ಲಾಕ್ ಮಾಡ್ತೀರಾ? ರೀಸನ್ ಬಟ್ ಏನು ಗೊತ್ತಾ, ಏನೋ ಒಂದು ರಿಲೇಷನ್ಶಿಪ್ಪಲ್ಲಿ ಅದು ಬೇಡ ಅಂತ ಅಂದರೆ ಬ್ಲಾಕ್ ಈಸ್ ಅ ರೀಸನ್ ಅಷ್ಟೇ. ಬ್ಲಾಕ್ ಮಾಡಿದ್ರೆ ಸರಿ ಹೋಗುತ್ತೆ ಇಲ್ಲ? ಸರಿ ಹೋಗಲ್ಲ, ಬಟ್ ರೀಸನ್ ಅಷ್ಟೇ. 1 ಪಾಯಿಂಟ್. ಇಲ್ಲ, ಚಾನ್ಸ್ ಇಲ್ಲ. ಮತ್ತು ಆ ಪರ್ಸನ್ನ ಮರಿಬೇಕಂದ್ರೆ ಏನು ಮಾಡಬೇಕು? ವರ್ಕ್ ಸ್ಕೆಡ್ಯೂಲಲ್ಲಿ ಬ್ಯುಸಿ ಆದರೆ ವಿ ಕ್ಯಾನ್. ಆಮೇಲೆ ಏನಿಲ್ಲ, ಬೇರೆಯವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅವಾಗ ಮರ್ತು ಹೋಗ್ತೀರಾ. ಓಕೆ ಮ್ಯಾಮ್, ನಿಮಗೆ ಅನ್ಸುತ್ತೆ ಮರಿಬೇಕು ಅಂತಲೇ ಅನ್ಕೋಬಾರ್ದು ಅನ್ಸುತ್ತೆ. ಇಲ್ಲ, ಆ ಪರ್ಸನ್ನಿಂದ ನಿಮಗೆ ತುಂಬ ತಲೆನೋವು ಆಗ್ತದೆ, ಟಾರ್ಚರ್ ಸಮಥಿಂಗ್ ಈ ಥರ ಆಗ್ತಿದ್ರೆ ಹೊಡೆದು ಬಿಡ್ತೀನಿ. ಮರೆಯೋಕೆ ಹೋಗಲ್ಲ? ಹೊಡೆದಿರ್ತೀನಿ ಅಂತ ನೆನಪಿರುತ್ತಲ್ಲ, ಹೆಂಗಾದ್ರೂ ನೆನಪಾಗ್ತಿರ್ತಾರೆ. ಅಷ್ಟೊಂದು ಮರೆಯೋಕೆ ಟ್ರೈಯೇ ಮಾಡೋಕೆ ಹೋಗ್ಬಾರ್ದು ಅಂತ ನಾನು ಹೇಳೋದು. ಹೊಡೆದಾದ್ರೂ ನೆನ್ಪಿಟ್ಕೊತೀರ? ಹೊಡೆದಾದ್ರೂ ಸೇರಿ ತಿರ್ಸ್ಕೊತೀನಲ್ಲ, ಇನ್ನೇನು ಪ್ರಾಬ್ಲಮ್ ಇರಲ್ಲ. ಅವ್ರು ತಿರ್ಸಿ ಹೊಡೆದ್ರೆ? ಇಲ್ಲ, ಪಾಪ ಅವ್ರ ಕಡೆ ಇದ್ದಾಗ ಮಾತ್ರ ಹೊಡೆಯೋದಲ್ವಾ. ಓಕೆ, ಇವಾಗ ನೀವು ಹೇಳಿದ್ದಕ್ಕೆ ಇನ್ನೊಂದು ಕ್ವಶನ್ ಕೇಳ್ತೀನಿ. ಇವಾಗ ನಿಮ್ಮ ಜೊತೆ ಅಲ್ಲ, ಇವಾಗ ಎಕ್ಸಾಂಪಲ್ ಇವರೇ ನಿಮ್ಮ ಫ್ರೆಂಡ್ ಇವರೇ ಅಂದ್ಕೊಳ್ಳಿ, ಇವಾಗ ತಪ್ಪು ಅವರೇ ಮಾಡಿರ್ತಾರೆ, ಬಟ್ ನಿಮ್ಗೆ ಬೈದರೆ ಹೆಂಗಿರುತ್ತೆ ಅದು? ಹಾಂ, ತಿರ್ಸಿ ಏನು ಮಾತಾಡೋಕೆ ಹೋಗಲ್ಲ? ಅದಾದ್ಮೇಲೆ ಮಾತಾಡ್ತೀನಿ ಅಷ್ಟೇ, ಕೇಳಿಸ್ಕೊಂಡ್ಮೇಲೆ ಮಾತಾಡ್ತೀನಿ. ಇಲ್ಲ, ಬ್ಲಾಕ್ ಮಾಡಿದ್ರೆ ಸೊಲ್ಯೂಷನ್ ಸಿಗಲ್ಲ. ಇವಾಗೆಲ್ಲ ಟ್ರೆಂಡ್ ಮಾಡ್ಕೊಬಿಟ್ಟಿದ್ದಾರೆ, ಜಗಳ ಆಡಿದ್ರೆ ಮಾತಾಡಿದ್ರೆ ಬ್ಲಾಕ್ ಅಂತ. ಬಟ್ ಬ್ಲಾಕ್ ಮಾಡಿದ್ರೆ ಮರೆಯೋದು ಸಾಧ್ಯ. ಸಾಧ್ಯನಾ? ಸಾಧ್ಯ ಇಲ್ಲ, ಸಾರಿ, ಸಾಧ್ಯ ಇಲ್ಲ. ಬ್ಲಾಕ್ ಮಾಡಿದ್ರೆ ಮರೆಯೋಕ್ಕೆ ಸಾಧ್ಯ ಇಲ್ಲ. ಮತ್ತು ಅದು ಯಾಕೆ ಮ್ಯಾಮ್ ಬ್ಲಾಕ್ ಮಾಡೋದು? ಅದೆಲ್ಲ ಹೇಳಿದ್ನಲ್ಲ, ಇವಾಗ ಒಂದು ಟ್ರೆಂಡ್ ಮಾಡ್ಕೊಬಿಟ್ಟಿದ್ದಾರೆ. ಅದೊಂದು ಆಪ್ಷನ್ ಇದೆ, ಬ್ಲಾಕ್ ಮಾಡೋದು ಅಷ್ಟೇ. ಹಂಗೆ ಬ್ಲಾಕ್ ಮಾಡ್ತಾರೆ, ಬೇರೆಯವ್ರಲ್ಲಿ ನೋಡೋದು, ಫ್ರೆಂಡ್ಸಿನ ನೋಡೋದು, ಅದು ಹಾಗೆ ಆಗುತ್ತೆ. ಬ್ಲಾಕ್ ಮಾಡೋದ್ರಿಂದ ವ್ಯಕ್ತಿನ ಮರೆಯೋಕ್ಕಾಗದೇ ಇರೋದು ಸಾಧ್ಯ ಇಲ್ಲ. ಸರಿಯಾದ ಉತ್ತರ. ನೆನಪಲ್ಲಿ ಇರುತ್ತೆ ಬ್ಲಾಕ್ ಮಾಡೋದು. ಅಂದರೆ ಇವಾಗ ವ್ಯಕ್ತಿನ ಮರಿಬೇಕಂದ್ರೆ ಏನು ಮಾಡಬೇಕು? ನನ್ಗೆ ಗೊತ್ತಿಲ್ಲ. ನನ್ನ ಮೇಲೆ ಆಣೆ ಇಟ್ಟಳು. ನನ್ನ ಮೇಲೆ ಆಣೆ ಇಟ್ಟಳು. ಇಲ್ಲ, ಯಾವುದೇ ಕಾರಣಕ್ಕೂ ಇಲ್ಲ. ಮತ್ತು ಈ ಬ್ಲಾಕ್ ಅನ್ನೋದು ಯಾಕೆ ಬ್ರೋ ಮಾಡಬೇಕು? ಅದೆಲ್ಲ ಅವ್ರವ್ರ ಮೈಂಡ್ ಸೆಟ್ ಡಿಪೆಂಡ್. ನಾವು ಮರಿಬೇಕಂದ್ರೆ ನಮ್ಮದು ಆ ಛಲ ಇರಬೇಕು, ಮರಿಬೋದು. ಇಲ್ಲಾಂದರೆ ಇಲ್ಲ. ಅದು ಬ್ಲಾಕ್ ಅನ್ನೋದೆಲ್ಲ ಜಸ್ಟ್ ಹೆಸ್ರಿಗಷ್ಟೇ. ಅಂದರೆ ಬ್ಲಾಕ್ ಮಾಡೋದೆಲ್ಲ ಯೂಸ್ ಇಲ್ಲ, ಮರೆಯೋಕ್ಕಾಗಲ್ಲ ಅಂತ? ಮರೆಯೋಕ್ಕಾಗಲ್ಲ. ಆಗಲ್ಲ. ಅದ್ರ ಬದಲು ನಾವು ಅವ್ರನ್ನ ಇಗ್ನೋರ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಮತ್ತು ಜಾಸ್ತಿ ಅವ್ರ ಬಗ್ಗೆ ಯೋಚನೆ ಮಾಡಿದ್ರೆ ಸುಮ್ಮನೆ ಇರೋದು ವಾಸಿ ಅನಿಸುತ್ತೆ. ಅಂದರೆ ಬ್ಲಾಕ್ ಮಾಡೋದು ಬೇಡ ಅಂತೀರ ನೀವು? ಬ್ಲಾಕ್ ಮಾಡಿದ್ರೆ ಏನು ಪ್ರಯೋಜನ? ಫೋನ್ ಒಂದು ಬರಲ್ಲ ಅಷ್ಟೇ, ಅವರಿಂದ ಇನ್ನೇನು ಆಗಲ್ಲ, ವ್ಯತ್ಯಾಸ ಇರಲ್ಲ ಅಷ್ಟೇ. ಅದು ಬಿಟ್ಟು ಬೇರೆ ಏನಿರಲ್ಲ? ಏನಿಲ್ಲ. ಮರಿಬೇಕು, ಬೇರೆ ಆಚೆ ಪ್ರಪಂಚ ನೋಡಬೇಕು, ಬೇರೆಯವ್ರ ಜೊತೆ ಸೇರಿ ಚೆನ್ನಾಗಿರ್ಬೇಕು ಅಷ್ಟೇ. ಇಲ್ಲ ಸರ್, ಬ್ಲಾಕ್ ಮಾಡೋದು ಜಸ್ಟ್ ಒಂದು ನೆಪ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ನಿಮ್ಮ ಮನಸ್ಸಲ್ಲಿರುತ್ತೆ, ನಿಮ್ಮ ಮೈಂಡಲ್ಲಿರುತ್ತೆ. ನೀವು ಬೇಕಿದ್ರೆ ಅವ್ರನ್ನ ಯಾವಾಗ ಬೇಕಾದ್ರೆ ಮರಿಬೋದು. ಮರೆಯೋಕ್ಕಾಗಲ್ಲ ಅಂದರೆ ಅಡಿಕ್ಟ್ ಆಗಿದ್ದೀರಾ ಅಂತ ಒಪ್ಕೊಬೇಕಾಗತ್ತೆ ಅಷ್ಟೇ. ಅಂದರೆ ಮರಿಬೇಕಂದ್ರೆ ಏನೆಲ್ಲ ಮಾಡಬೇಕು ಬ್ರೋ? ಸರ್, ಮರಿಬೇಕು ಅಂದರೆ ಫಸ್ಟ್ ಆಫ್ ಆಲ್ ಏನು ಮಾಡಬಾರ್ದು ಅಂತ ಕೇಳಿದರೆ, ಎಸ್ಪೆಷಲಿ ಹುಡುಗರಿಗೆ ಈ ಡ್ರಿಂಕ್ಸ್ ಮಾಡೋದು, ಸ್ಮೋಕ್ ಮಾಡೋದು ಅದನ್ನು ಮಾಡಬಾರ್ದು ಅಂತ ಹೇಳ್ತೀನಿ. ಮರಿಬೇಕು ಅಂತ ಇದ್ದರೆ ಸರ್, ನಮ್ಮ ಮನಸ್ಸಲ್ಲೇ ಇರೋದಂತ ಹೇಳಿದ್ನಲ್ವಾ, ಸೊ ಅದನ್ನು ನಾವೇ ಇದು ಮಾಡ್ಕೊಬೇಕಾಗತ್ತೆ. ಏನಾದ್ರು ಹಾಬೀಸ್ ಹುಡ್ಕೊಬೇಕಾಗತ್ತೆ. ನಿಮ್ಮ ಗೋಲ್ಸ್ ನೀವು ಏನಂತ ನೀವು ಡಿಫೈನ್ ಮಾಡ್ಕೊಬೇಕಾಗತ್ತೆ. ಅವಾಗ ಅದನ್ನು ನೀವು ಆಟೋಮೆಟಿಕ್ಲಿ ಮರ್ತೋಗುತ್ತೆ. ಗೋಲ್ಸ್ ಬಿಗ್ಗರ್ ಆದಾಗ ನೀವು ಯಾರನ್ನು ಮರಿಬೇಕು ಅಂತಿದ್ದು, ಏನೇನು ಬ್ಯಾಡ್ ಹ್ಯಾಬಿಟ್ ಇದೆ ಏನೇ ಅಂದಿರಲಿ, ಅದನ್ನು ಮರಿಬೇಕು ಅಂತಿದ್ದಾಗ ಅದನ್ನು ಬಿಟ್ಟು ಹೋಗುತ್ತೆ ಸರ್. ಓಕೆ, ಒಂದು ಹುಡುಗನ ರಿಜೆಕ್ಟ್ ಮಾಡ್ತಾ ಇದ್ದಾಳೆ ಅಂದರೆ ಏನೆಲ್ಲ ರೀಸನ್ಸ್ ಇರುತ್ತೆ? ರೀಸನ್ಸ್ ಇರುತ್ತೆ ಅಂದರೆ ಅವ್ರವ್ರ ಮೆಂಟಾಲಿಟಿ ಮೇಲೆ. ಕೆಲವರು ಅವ್ನು ಹೇಗಿದ್ದಾನೆ ನೋಡ್ತಾರೆ, ಕೆಲವರು ಫಿನಾನ್ಸಲ್ಲಿ ನೋಡ್ತಾರೆ, ಆ ಥರ ಅವ್ರ ಮೈಂಡ್ ಥಿಂಕಿಂಗ್ ಹೇಗಿರುತ್ತೋ ಹಾಗೆ. ಎಕ್ಸಾಂಪಲ್, ನೀವೇ ಒಬ್ಬರನ್ನ ರಿಜೆಕ್ಟ್ ಮಾಡ್ತಾ ಇದ್ದೀರಾ ಅಂದರೆ ಯಾವ ರೀಸನ್ ಇರುತ್ತೆ ಮ್ಯಾಮ್? ರೀಸನ್ ಅಂತ ಏನಿಲ್ಲ, ನಂದು ಗೊತ್ತಿಲ್ಲ. ನನ್ನ ಮೇಲೆ ಆಣೆ ಇಟ್ಟಳು. ನನ್ನ ಮೇಲೆ ಆಣೆ ಇಟ್ಟಳು. ಕ್ಯಾರೆಕ್ಟರ್ ಆಗಿರ್ಬೋದು, ಇಲ್ಲ ಒಂದು ಫ್ಯೂಚರ್ ಮೇಲೆ ಡಿಪೆಂಡ್ ಆಗಿರ್ಬೋದು. ಫ್ಯೂಚರ್ ಲೈಕ್ ನಮಗೆ ಗೊತ್ತಾಗುತ್ತೆ ಅಲ್ವಾ, ಇವ್ರ ಜೊತೆ ನಾವು ಇರ್ಬೋದೋ ಬೇಡವೋ, ಆ ಥರದ ಮೇಲೆ ಡಿಪೆಂಡ್ ಆಗುತ್ತೆ. ಕ್ಯಾರೆಕ್ಟರು
ಬಟ್ ಎಲ್ಲನೂ ಅವ್ರು ಬಟ್ ನಮಗೆ ಅನಿಸುತ್ತೆ ಅಲ್ವಾ ನಾವು ಇರಬೇಕೋ ಬೇಡವೋ ಏನು ಅಂತ. ಓಕೆ, ಇವಾಗ ಒಬ್ಬನ ಅಕ್ಸೆಪ್ಟ್ ಮಾಡ್ಬೇಕಂದ್ರೆ ಏನೆಲ್ಲ ನೋಡ್ತೀರಾ ಹಾಗಿದ್ರೆ? ಅಕ್ಸೆಪ್ಟ್ ಬಟ್ ಅದು ಒಂದು ಏಜ್ ಲಿಮಿಟ್ ಅಷ್ಟೇ. ಅಕ್ಸೆಪ್ಟ್ ಮಾಡೋದು ಹೆಂಗಿರುತ್ತೆ ಅಂದರೆ ಆ ಟೈಮ್ ಒಂದು ಅಟ್ರಾಕ್ಷನ್ ಅಷ್ಟೇ ಇದು ಮಾಡೋದು. ಬಟ್ ತುಂಬ ರಿಲೇಷನ್ಶಿಪ್ ಏನಂದರೆ ತುಂಬ ಇಯರ್ಸ್ ಹೋದ್ರೂ ಇದಾಗುತ್ತೆ, ಇಯರ್ಸ್ ಮೇಲೆ ಡಿಪೆಂಡ್ ಆಗಲ್ಲ, ಬಟ್ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಓಕೆ, ಇವಾಗ ನೀವು ಒಬ್ಬರನ್ನ ಹಸ್ಬೆಂಡಾಗಿ ನಾವು ಇಲ್ಲ ಲವರಾಗಿ ನಾವು ಅಕ್ಸೆಪ್ಟ್ ಮಾಡ್ಬೇಕಂತ ಇರ್ತೀರಾ, ಏನೆಲ್ಲ ನೋಡ್ತೀರಾ ಕ್ವಾಲಿಟೀಸ್? ಅವ್ರು ಏನೇ ಇಲ್ಲ ಅಂದ್ರೂ ಅವ್ರು ನಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು. ಲೈಕ್ ಈಗ ನಾವು ಪೇರೆಂಟ್ಸ್ ಜೊತೆ ಇದ್ದಾಗ್ಲೂ ನಾವು ಕಷ್ಟದಲ್ಲಿ ಇರ್ತೀವೋ ಇಲ್ಲೋ ಸೆಕೆಂಡ್ರಿ, ಬಟ್ ಆ ಕಷ್ಟನ ಮರೆಯೋಷ್ಟು ಇದು ಅವರಲ್ಲಿ ಇರಬೇಕು ಅಷ್ಟೇ. ಅಂದರೆ ನಿಮ್ಮನ್ನ ಖುಷಿಯಾಗಿ ನೋಡ್ಕೊಬೇಕಷ್ಟೇ. ಖುಷಿಯಾಗಿ ನೋಡ್ಕೋಬೇಕು ಅಂದರೆ ಖುಷಿನೇ, ಅದು ಕೊಡಿಸು ಇದು ಕೊಡಿಸು ಅಂತ ಏನೂ ಇಲ್ಲ, ಒಂದು ಪ್ರೀತಿಯಿಂದ ಇದು ಮಾಡೋದು, ಏನು ತೊಂದರೆ ಇಲ್ದಿರಂಗೆ ನೋಡ್ಕೊಳ್ಳೋದು, ಆ ಥರ ಇದೆ. ಅಂದರೆ ಪ್ರೀತಿಯಿಂದ ನೋಡ್ಕೊಳೋದು, ತೊಂದರೆ ಇಲ್ಲದೆ ತಂದೆ ತಾಯಿನೂ ನೋಡ್ಕೊತಾರಲ್ಲ. ಅದೇ ಹೇಳಿದ್ದು ಇವಾಗ ನಾವು ಮದುವೆ ಆಗಿ ಹೋಗಿರ್ತೀವಿ ಅಂತ ಅಂದರೆ ಆ ಫೀಲ್ ಮತ್ತೆ ನೆನಪಿರಬಾರ್ದು, ಏನು ಕೊರತೆ ಇಲ್ದಿರಂಗೆ ನೋಡ್ಕೋಬೇಕು. ಹಾಂ, ನಿಮ್ಮ ಅಂದರೆ ನೀವು ಇವಾಗ ಯಾವುದೆಲ್ಲ ರೀಸನ್ಗೆ ರಿಜೆಕ್ಟ್ ಮಾಡ್ತೀರಾ? ಫಸ್ಟು ರೆಸ್ಪೆಕ್ಟ್ ಕೊಡಬೇಕು, ಹುಡುಗಿ ಅನ್ನೋದೊಂದು ರೆಸ್ಪೆಕ್ಟ್ ಕೊಡಬೇಕು. ಏನೇ ತಪ್ಪು ಮಾಡೋರು ಸ್ವಲ್ಪ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ರೆಸ್ಪೆಕ್ಟ್ ಕೊಟ್ಕೊಂಡು ಹೋದರೆ ಚೆನ್ನಾಗಿರುತ್ತೆ ರಿಲೇಷನ್ಶಿಪ್ ಯಾವುದೇ ಆದರೂ ಅಷ್ಟೇ. ಅದು ಬಿಟ್ಟು ಇವಾಗ ಅಕ್ಸೆಪ್ಟ್ ಮಾಡೋದಿದ್ರೆ ಏನೆಲ್ಲ ನೋಡ್ತೀರಾ? ಅಕ್ಸೆಪ್ಟ್ ಮಾಡೋದಂದರೆ ನೋ ಐಡಿಯಾ ಬ್ರೋ. ಅವ್ನಿಗೆ ಯಾರು ಲವ್ ಮಾಡ್ತಾ ಇಲ್ಲ ಅಣ್ಣ, ನನಗೆ ರೀಸನ್ಸ್ ಇಲ್ಲ ಅದಕ್ಕೆಲ್ಲ. ಏನಕ್ಕೆ ರಿಜೆಕ್ಟ್ ಮಾಡಬೇಕು ಅಂದ್ರೆ ನಮ್ಮ ಮನೇಲಿ ಒಪ್ಪಲ್ಲ ಅಂತ ನಮಗೆ ಗೊತ್ತು, ಲವ್ ಏನಕ್ಕೆ ಮಾಡ್ಬೇಕು ನಾವು? ಇದೆಲ್ಲ ಬದುಕಿನ ಕಥೆಗಳು. ಬೇಸಿಕ್ ಆಗಿ ಬೇಡ ಅಂತೀರಾ? ಬೇಡ, ಲವ್ ಸವಾಸನೂ ಬೇಡ, ಏನೂ ಬೇಡ, ನಮ್ಮ ಪಾಡಿಗೆ ನಾವು ಖುಷಿಯಾಗಿದ್ದೀವಿ. ಬಿಹೇವಿಯರ್, ಆಮೇಲೆ ಹಾಂ, ಬಾಯ್ಸ್ ಲಾಯಲ್ ಆಗಿರಲ್ಲ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇರೋದು ಒಂದು, ಅವ್ರು ಹೇಳೋದೊಂದು ಮಾಡೋದೊಂದು. ಬಾಯ್ಸ್ ಲಾಯಲ್ ಆಗಿರಲ್ವಾ? ನಿಜ? ಪಕ್ಕ. ಮ್ಯಾಮ್ ಯೋಚನೆ ಮಾಡಿ ಆನ್ಸರ್ ಹೇಳ್ತಾ ಇದ್ರೆ. ಹಾಂ, ಗರ್ಲ್ಸ್ ಲಾಯಲ್ ಇರ್ತಾರಾ? ಇರ್ತಾರೆ. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಇದಾರ ಮ್ಯಾಮ್ ಮತ್ತೆ ಬಾಯ್ಸ್ ಲಾಯಲ್ ಆಗಿ ಇರಲ್ಲ ಅಂತಿರಲ್ಲ, ಬಾಯ್ಸ್ ಲಾಯಲ್ ಆಗಿ ಇರ್ತಾರಂತ ಎಷ್ಟೊಂದು ಮೂವಿಗಳು ಬಂದಿದೆ, ಲಾಯಲ್ ಆಗಿ ಇರಲ್ಲ ಅಂತ ಮೂವಿಗಳು ಯಾವುದು ಬಂದಿಲ್ಲಲ್ಲ ಮ್ಯಾಮ್? ಎಕ್ಸಾಂಪಲ್ ನಾನು ಹೇಳ್ತಿರೋದು. ಡೈರೆಕ್ಟರು ಕ್ರಿಯೇಟಿವ್ ಇಲ್ಲ, ಅವನಾಗಿರೋ ಎಕ್ಸ್ಪೀರಿಯನ್ಸ್ನ ಅವನಲ್ಲಿ ವ್ಯಕ್ತಪಡಿಸ್ತಿದ್ದಾನೆ ಅಷ್ಟೇ, ಇನ್ನೇನು ಇಲ್ಲ ಅದರಲ್ಲಿ. ನೀವು ಹೇಳೋದು ಬಾಯ್ಸ್ ಲಾಯಲ್ ಆಗಿರಲ್ಲ ಅಂತ. ಕೆಲವೊಬ್ರು ಬರೀ ಇವಾಗ ಒಂದು ಹುಡುಗಿನ ರಿಜೆಕ್ಟ್ ಮಾಡ್ತಾ ಇದ್ದಾನಂದ್ರೆ ಏನೆಲ್ಲ ರೀಸನ್ಸ್ ಇರುತ್ತೆ ಅದರಿಂದ? ಒಬ್ಬ ಹುಡುಗಿನ ರಿಜೆಕ್ಟ್ ಮಾಡ್ತಾನೆ ಹೇಳೋದಾದ್ರೆ ಇವಾಗ ಕರೆಂಟ್ ಜನ್ರೇಷನ್, ಈ ಜನ್ರೇಷನಲ್ಲಿ ಹೆಂಗಾಗಿದೆ ಅಂದರೆ ಹುಡುಗಿರು ಮುಂಚೆ ಥರ ಇಲ್ಲ. ಇದೊಂದು ವಿಷಯದಲ್ಲಿ ಮಾತ್ರ ನಾವು ಹಳೆ ಜನ್ರೇಷನ್ ಹುಟ್ಟಬೇಕಾಗಿತ್ತು ಅನಿಸುತ್ತೆ. ಹುಡುಗಿಯರಿಗೆ ಮುಂಚೆ ಥರ ಸಿಗ್ತಿಲ್ಲ ಈಗ ಯಾರು. ಸರ್, ಒಂದು ಹುಡುಗಿನ ರಿಜೆಕ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಸರ್ ರೀಸನ್ಸ್ ಹೇಳೋಕ್ಕಾಗಲ್ಲ ಸರ್, ಗೊತ್ತಿಲ್ಲ. ಮೋಸ್ಟ್ಲಿ ಅವಳು ಮೋಸ್ಟ್ ಫಾರ್ವರ್ಡಾಗಿ ಬಂದಿರ್ಬೋದು, ಇವನಿಗೆ ಅದು ಬೇರೆ ಥರ ಅನಿಸಿರ್ಬೋದು. ಯಾಕಂದರೆ ಎಸ್ಪೆಷಲಿ ಈ ಸೊಸೈಟಿಲಿ ಹುಡುಗಿಯವರು ಪ್ರಪೋಸ್ ಮಾಡೋದು ನಿಮ್ಗೆ ಕಮ್ಮಿ ಅಂತಲೇ ಹೇಳ್ಬೋದು. ಬ್ರೋ, ಈ ಸೊಸೈಟಿ ಅಂತಲ್ಲ, ಮುಂಚಿಂದ ಹುಡುಗಿರು ಪ್ರಪೋಸ್ ಮಾಡೋದು ಕಮ್ಮಿನೇ ಅಷ್ಟೇ. ಅದೇ ಅದು ಏನೋ ಇಲ್ಲ, ಸರಿ ಇಲ್ಲ ಅನ್ಸುತ್ತೆ ಅವನಿಗೆ, ಹುಡುಗರಿಗೆ ಅಷ್ಟೇ. ಅಂದರೆ ನೀವು ಒಂದು ಹುಡುಗಿನ ರಿಜೆಕ್ಟ್ ಮಾಡ್ತಾ ಇದ್ದಾರೆ ಅಂದರೆ ಏನು ರೀಸನ್ಸ್ ಇರುತ್ತೆ? ನಾನೊಂದು ಹುಡುಗಿನ ರಿಜೆಕ್ಟ್ ಮಾಡ್ತಾ ಇದ್ದೀನಿ ಅಂದರೆ ನನ್ನ ಸ್ಟ್ಯಾಂಡರ್ಡ್ಸ್ ಮೀಟ್ ಆಗ್ತಿಲ್ಲ ಅಂತ ಹೇಳ್ಬೋದು ಸರ್. ಮತ್ತು ರಿಜೆಕ್ಟ್ ಮಾಡ್ತಾ ಇದ್ದೀನಿ ಅಂದರೆ ಅವ್ರಿಗೆ ಹರ್ಟ್ ಮಾಡ್ತಾ ಇದ್ದೀವಿ ಅಂತಲ್ಲ ಸರ್, ನಮಗೆ ಸೆಟ್ ಆಗಲ್ಲ ಅಂತ ಅಷ್ಟೇ, ಮತ್ತೇನಿಲ್ಲ. ಬಾಂಡಿಂಗ್ ನಮಗೂ ಅವ್ರಿಗೂ ಮ್ಯಾಚ್ ಆಗ್ತಲ್ಲ. ಸೊ ನೋಡಿದ್ರಲ್ಲ ನಮ್ಮ ಜನತೆ ಯಾವ ಥರ ಎಲ್ಲ ಆನ್ಸರ್ ಮಾಡೋದಂತ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದೆ ಇನ್ನೂ ಒಳ್ಳೆ ಇಂಟ್ರೆಸ್ಟಿಂಗ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.